ಸಿಎಂ ನಿವಾಸದಲ್ಲಿ ಡಿನ್ನರ್ ಮೀಟಿಂಗು ಏನೆಲ್ಲ ಚರ್ಚೆ ಆಯಿತಾ? ಏನಿಲ್ಲ, ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರಬೇಕು, ಹೈಕಮಾಂಡ್ನವರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಅದರಿಂದ ನೀವೆಲ್ಲ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದೆ ಅಷ್ಟೇ. ಬೇರೆ ಏನೂ ಇಲ್ಲ. ಮುಂದೆ ರಾಷ್ಟ್ರಪತಿ ಚಲೋ ಏನಾದರೂ ರಾಷ್ಟ್ರಪತಿ ಇಲ್ಲ, ಅದನ್ನು ನಾವು ಇಲ್ಲಿನ ಬೆಳವಣಿಗೆಗಳು ಏನಾಗುತ್ತೆ, ಈಗ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ, ಆಮೇಲಿಂದ ಅದರ ಫಾಲೋಔಟ್ ಏನಾಗ್ತದೆ, ಅವೆಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡೋದು ಅಂತೇಳಿ ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭ ಬಂದಾಗ ಎಲ್ಲರೂ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀವಿ. ಸರ್, ನಾನು ಪುನ್ನಾ ಅವರು ವರದಿ ಕೊಟ್ಟಿದ್ದೆ. ಪುನ್ನಾ ಅವರ ವರದಿ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ ಅವರು ವರದಿಯನ್ನು ಕೊಟ್ಟಾಗ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಷನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ, ಮಧ್ಯಂತರ ವರದಿಯನ್ನು ತಗೊಳ್ಳಿ, ಏನಾದರೂ ಕ್ರಮ ತಗೊಳ್ಳಿ, ಏನಾದರೂ ತನಿಖೆ ಮಾಡಿ. ಅಲ್ಲ, ನಾವು ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು? ಫ್ಯಾಕ್ಟ್ ಫೈಂಡಿಂಗು. ಅವರು ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೀವಿ. ಕಮಿಷನ್ ವರದಿಗಳು ಬಂದಾದಮೇಲೆ ಅದಕ್ಕೆ ಕ್ರಮ ಆಗಲೇಬೇಕಲ್ವ, ಇಲ್ಲಾಂದರೆ ಯಾಕೆ ಕಮಿಷನ್ ಮಾಡಬೇಕು? ನೀವು ಸಂಪೂರ್ಣವಾಗಿ ಕ್ರಮ ತಗೊಳ್ತೀರಾ, ಇಲ್ಲ ಅದನ್ನು ಕೆಲವೆಲ್ಲ ಎಕ್ಸಾನರೇಟ್ ಮಾಡಿಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಆದರೆ ಕೆಲವಾದರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ. ಅದನ್ನು ಏನು ವರದಿ ಬಂದಿದೆ ನೋಡಿಕೊಂಡು ಕ್ರಮ ಮಾಡ್ತಾರೆ. ರಾಜ್ಯಪಾಲರು ಯಾವುದೂ ಪ್ರಾಸಿಕ್ಯೂಷನ್ ಬಾಕಿ ಇಲ್ಲ ಅಂತ ಹೇಳ್ತಾರೆ. ಅದು ಕೂಡ 4 ಪ್ರಕರಣ 4 ಮುಖಂಡರ ಮೇಲೆ ಇದೆ ಅಂತೀರಾ? ಯಾರು ನಿಜ ಹೇಳ್ತಿರೋದು, ಯಾರು ಸುಳ್ಳು ಹೇಳ್ತಿರೋದು? ಇಲ್ಲ, ನಮ್ಮ ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಂದಮೇಲೆ ಕ್ಲಾರಿಫಿಕೇಷನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಏನೋ ರಿಜೆಕ್ಟ್ ಆಗೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಆಗಿಲ್ಲ ಅಲ್ವಾ? ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ. ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ.